ಇದು ಹರಿಕಥಾಮೃತಸಾರದ 3ನೇ ಸಂಧಿ, ವ್ಯಾಪ್ತಿ ಸಂಧಿ. ಅದರಲ್ಲಿ 8 ಶ್ಲೋಕಗಳು. ಹರಿಕಥಾಮೃತಸಾರದ ಒಟ್ಟು ಶ್ಲೋಕಗಳ ಪೈಕಿ 52 ಶ್ಲೋಕಗಳು ಈ ಹಿಂದೆ ಸಮಾಪ್ತಿಯಲ್ಲಿ ಕಂಡಿದ್ದವು. ಮಾಂಡೂಕೋಪನಿಷತ್ತಿಗೆ ಅನುಸಾರವಾಗಿ ಭಗವಂತನ 3 ರೂಪಗಳು: ಜಾಗೃತ ಅವಸ್ಥೆಗೆ ಪ್ರೇರಕವಾದಂತಹ ವಿಶ್ವರೂಪ, ಸ್ವಪ್ನಾವಸ್ಥೆಗೆ ಪ್ರೇರಕವಾದಂತಹ ತೈಜಸ ರೂಪ, ನಿದ್ರೆಗೆ ಪ್ರೇರಕವಾದಂತಹ ಪ್ರಾಜ್ಞ ರೂಪ, ಹಾಗೆ ಮೋಕ್ಷಾವಸ್ಥೆಗೆ ಪ್ರೇರಕವಾದಂತಹ ತುರಿಯ ರೂಪ. ಅವುಗಳನ್ನೆಲ್ಲ ಆ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ನಾವು ಶ್ರವಣ ಮಾಡಿ ಮುಗಿಸಿದ್ದೆವು. ಅದರ ಮುಂದೆ ಇರುವಂತಹ 9ನೇ ಶ್ಲೋಕ: ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿರ್ದು ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಳುತಿಹ ನಾರ್ಯರಿಗೆ ಈತನ ವಿಹಾರವು ಗೋಚರಿಪದೇನೋ. ಈತ ತನ್ನ ಭಾರ್ಯದಿಂದ ಒಡಗೂಡಿ, ತನ್ನ 3 ಜನ ಪತ್ನಿಯರೇನಿದ್ದಾರೆ, ಲಕ್ಷ್ಮೀದೇವಿಯ 3 ರೂಪಗಳು, ಶ್ರೀ ಭೂ ದುರ್ಗಾ ಅನ್ನುವಂಥ ಆ 3 ರೂಪಗಳ ಜೊತೆಗೂಡಿ ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಇದ್ದಾನೆ. ಕಾರಣ ಹಾಗೂ ಕಾರ್ಯವಸ್ತುಗಳಲ್ಲಿ ಎಲ್ಲಾ ಕಡೆ ಇದ್ದಾನೆ. ಅದು ಹೇಗಿದ್ದಾನೆ ಅಂದ್ರೆ ಪ್ರೇರಕ ಮತ್ತು ಪ್ರೇರ್ಯ ರೂಪಗಳಿಂದ. ಪ್ರೇರಕ ಅಂತಂದ್ರೆ ಅಲ್ಲಿದ್ದು ಭಗವಂತನ ರೂಪ ಏನಿದೆ ಅದು ಪ್ರೇರೇಪಿಸ್ತದೆ, ಇಂಥ ಕೆಲಸ ಆಗಲಿ ಅಂತ ಪ್ರೇರೇಪಣೆ ಮಾಡುವಂಥದ್ದು. ಪ್ರೇರ್ಯ ಅಂತಂದ್ರೆ ಆ ಪ್ರೇರಣೆಗೆ ಒಳಗಾಗುವಂಥ ರೂಪ. ಪ್ರೇರಕ ಪ್ರೇರ್ಯ ರೂಪಗಳಿಂದ ಇದ್ದಾನೆ. ಪಟತಂತುಗಳ ಓಲಿರ್ದು, ಬಟ್ಟೆ ಮತ್ತು ನೂಲುಗಳ ಹೋಲಿಕೆಯನ್ನು ನಾವು ಅವನಿಗೆ ಕೊಡಬಹುದು. ಬಟ್ಟೆ ಹೇಗೆ ನೂಲುಗಳಿಂದಲೇ ತಯಾರಾಗುವಂಥದ್ದು, ಹಾಗೆ ಜಗತ್ತೆಲ್ಲವೂ ಕೂಡ ಭಗವಂತನಿಂದನೇ ವ್ಯಾಪ್ತವಾಗಿದೆ, ಅವನಿಂದನೇ ತಯಾರಾಗಿದೆ. ಆತನನ್ನು ಬಿಟ್ಟರೆ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಳ್ಬಹುದು. ಪಟತಂತುಗಳ ಓಲ್ ಇರ್ದು, ಓಲ್ ಅಂದ್ರೆ ಹೋಲು, ಇದ್ದು ಅಂತಿದೆ. ಅದೇ ಇರ್ದು ಅಥವಾ ಇದ್ದು ಎರಡು ಕನ್ನಡದ ಶಬ್ದಗಳೇ, ಹಳೆ ಕನ್ನಡದ ಶಬ್ದಗಳಿದ್ದಿರಬೇಕು. ಇದ್ದು ಅಂತ ಅರ್ಥ ಅದಕ್ಕೆ. ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಜಗತ್ತಿಗೆ ಆತ ನಿತ್ಯ ಕೊಡ್ತಾನೆ ಇದ್ದಾನೆ, ಜಗತ್ತು ಆತನಿಂದ ಪಡ್ಕೊಳ್ತಾನೆ ಇದೆ. ಅದು ಹೇಗೆಂದ್ರೆ ಸೂರ್ಯಕಿರಣಗಳಂತೆ. ಸೂರ್ಯಕಿರಣಗಳಿಂದ ಜಗತ್ತು ಎಲ್ಲವನ್ನೂ ಪಡ್ಕೊಳ್ತದೆ. ಮಳೆ, ಬೆಳೆ, ಮತ್ತೆ ಶರೀರಗಳಿಗೆ ಆರೋಗ್ಯ, ಪುಷ್ಟಿ ಇದೆಲ್ಲವೂ ಸಿಗಬೇಕಾದದ್ದು ಆ ಸೂರ್ಯಕಿರಣಗಳಿಂದಲೇ. ಕೊಡುತಿಹ ಮತ್ತು ಕೊಳುತಿಹ, ಒಂದು ಕಡೆ ಆತ ಕೊಡ್ತಿದ್ದಾನೆ ಒಂದು ರೂಪದಿಂದ, ಮತ್ತೊಂದು ರೂಪದಿಂದ ಆತ ಸ್ವೀಕಾರ ಮಾಡ್ತಿದ್ದಾನೆ. ಆತ ಇಲ್ಲದೆ ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಜಗತ್ತಿಗೆ. ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರ ಗೋಚರಿಪದೇನೋ. ಯಾರು ಜ್ಞಾನಿಗಳಲ್ಲ, ಆರ್ಯರು ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ. ಆರ್ಯ ದ್ರಾವಿಡರು ಅಂತ ಪ್ರಸಂಗ ಅಲ್ಲಿ ಏನಿಲ್ಲ. ಆರ್ಯರು ಅಂದ್ರೆ ತಿಳ್ಕೊಂಡವರು, ಅನಾರ್ಯರು ಅಂತಂದ್ರೆ ತಿಳಿಯದೇ ಇದ್ದವರು. ಹೀಗೆ ಯಾರು ಭಗವಂತನ ತತ್ವವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ಆತನ ಚಟುವಟಿಕೆಗಳನ್ನು ತಿಳ್ಕೊಂಡಿಲ್ಲ, ಅವರಿಗೆ ಈತನ ವಿಹಾರ, ಈತನ ವ್ಯಾಪ್ತಿ ಅದು ತಿಳಿಯುತ್ತದೇನೋ. ಸೂರ್ಯಕಿರಣಗಳು ಉತ್ತರಾಯಣದಲ್ಲಿ, ಉತ್ತರಾಯಣ ಅಂದ್ರೆ ಬೇಸಿಗೆ ಕಾಲ, ಅದು ಆ ಕಾಲದಲ್ಲಿ ಆ ನೀರನ್ನ ಮೇಲಕ್ಕೆ ಎಳ್ಕೊಳ್ತವೆ. ದಕ್ಷಿಣಾಯಣದಲ್ಲಿ ಅದೇ ನೀರನ್ನ ಮತ್ತೆ ಮಳೆಯ ಮೂಲಕ ಭೂಮಿಗೆ ಕೊಡ್ತವೆ. ಅದರಂತೆ ಆತನೇ ತಗೊಳ್ತಾನೆ, ಆತನೇ ಈ ಜಗತ್ತಿಗೆ ಕೊಡ್ತಾನೆ. ಅವನ ಮಹಿಮೆ ಈ ಯಾರಿಗೂ ಕೂಡ ತಿಳಿಯದಂಥದ್ದು. ಭಾಗವತದಲ್ಲಿ ಹಾಗೆ ಹೇಳಿದ್ದಾನೆ: ಅಷ್ಟೌ ಮಾಸಾನ್ ನಿಪೀತಂ ಯದ್ಧೂಮ ಭೂಮ್ಯಾಶ್ಚೋದಮಯಂ ವಸು ಸ್ವಗೋಭಿರ್ ಮೋಕ್ತುಮಾರೇಧೆ ಪರ್ಜನ್ಯ ಕಾಲ ಆಗತ್ತೆ ಅಂತ 10ನೇ ಸ್ಕಂದದಲ್ಲಿ ಬಂದದ್ದು. 8 ತಿಂಗಳ ಕಾಲ ಆತ ನೀರನ್ನು ಹೀರಿರ್ತಾನೆ, ಈ ಮಳೆಗಾಲ ಮತ್ತು ಈ ಬೇಸಿಗೆ ಕಾಲ ಮತ್ತು ಚಳಿಗಾಲದಲ್ಲಿ. ಮತ್ತು ಇನ್ನು ಮಳೆಗಾಲ ಬಂದಾಗ ತನ್ನ ಕಿರಣಗಳ ಮೂಲಕ, ಅದೇ ಸೂರ್ಯನ ರೂಪದಿಂದ ಆತ ಜಗತ್ತಿಗೆ ಅದನ್ನು ಕೊಡ್ತಾನೆ. ಇದು ಆತನ ಮಹಿಮೆ. ಜನಕ ತನ್ನಾತ್ಮಜಗೆ ವರಭೂ ಕ್ಷಣದುಕೂಲವ ತೊಡಿಸಿ ತಾವಂ ದನೆಯ ಕೈ ಕೊಳುತವನ ಹರುಷ ಕೊಡುವಂತೆ ವನರುಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾ ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಈ
ಈ ಎಲ್ಲ ಪದ್ಯಗಳಲ್ಲಿ 6 ಪಾದಗಳಿವೆ ಅಂತ ಹೇಳಿದ್ರು. ಷಟ್ಪದಿ ಇದು. ಜನಕ ತನ್ನಾತ್ಮಜಗೆ ವರಭೂ ಅಂತ ಒಂದು ಪಾದ, ಕ್ಷಣದುಕೂಲವ ತೊಡಿಸಿತಾವಂ ಅಂತ ಇನ್ನೊಂದು ಪಾದ. ಆದರೆ ಕೆಲವೊಂದು ಬಾರಿ ಏನಾಗಿರ್ತದೆ ಅಂತಂದ್ರೆ ಒಂದೇ ಪದ, ಒಂದೇ ಶಬ್ದ, ಆ ಶಬ್ದದ ಮೊದಲನೇ ಅಕ್ಷರ ಹಿಂದಿನ ಪಾದದಲ್ಲಿ ಹೋಗಿಬಿಟ್ಟಿರ್ತದೆ, ಮುಂದಿನ ಅಕ್ಷರ ಮುಂದಿನ ಪಾದದಲ್ಲಿ ಹೋಗಿರ್ತದೆ. ಇಲ್ಲಿ ನಾನು ಈ ಪದ್ಯಗಳನ್ನು ಓದಲಿಕ್ಕೆ ಪ್ರಯತ್ನ ಪಡ್ತಾ ಇರೋ ರೀತಿ ಏನಿದೆ ಅದರ ಪಾದಗಳಿಗೆ ಅನುಸಾರವಾಗಿ, ಶಬ್ದಗಳಿಗೆ ಅನುಸಾರವಾಗಿ ಓದ್ತಿಲ್ಲ. ಹಾಗಾಗಿ ವರಭೂಷಣ ದುಕೂಲವ ಅಂತ ಒಂದೇ ಅದು. ಆದರೆ ವರಭೂ ಅಂತ ಹಿಂದಿನ ಪಾದದಲ್ಲಿದೆ, ಕ್ಷಣದುಕೂಲವ ಅಂತ ಮುಂದಿನ ಪಾದದಲ್ಲಿದೆ. ನಾನು ಅದರ ಛಂದಸ್ಸಿನ ನಡೆ ಏನಿದೆ ಅದಕ್ಕನುಸಾರವಾಗಿ ಆ ಶಬ್ದಗಳನ್ನು ಓದ್ತಾ ಇದ್ದೇನೆ ಅಷ್ಟೇ. ಭಗವಂತ ತಾನು ಭಕ್ತರ ಮೂಲಕ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಸ್ವೀಕಾರ ಮಾಡಿ ಅವರನ್ನು ಹರಸ್ತಾನೆ. ಅದು ಹೇಗೆ ಅಂತಂದ್ರೆ ಅದಕ್ಕೊಂದು ಸುಂದರವಾದಂತಹ ಜಗತ್ತಿನಲ್ಲಿ ಎಲ್ಲ ಕಡೆ ಕಂಡು ಬಂದಿರುವಂತಹ ಉದಾಹರಣೆಯನ್ನು ಕೊಡ್ತಾರೆ ದಾಸರು. ತನ್ನ ಮಗನಿಗೆ ಆ ಮಗನ ಹುಟ್ಟಿದ ದಿನವೋ ಸಮಸ್ಯೆ ಯಾವುದೋ ಹಬ್ಬವೋ ಇಂಥ ದಿವಸ ಇದ್ದಾಗ ಆ ಮಗನಿಗೆ ತಾನೇ ಭೂಷಣ ಕೊಡ್ತಾನೆ, ಒಂದು ಬಂಗಾರದ ಆಭರಣವನ್ನು ಏನನ್ನು ಕೊಡ್ತಾನೆ, ಮತ್ತೆ ದುಕೂಲ ರೇಷ್ಮೆ ವಸ್ತು ಇತ್ಯಾದಿಗಳನ್ನು ಕೊಡ್ತಾನೆ. ಕೊಟ್ಟು ಉಟ್ಕೋ ಅಂತ ಹೇಳ್ತಾನೆ, ಆ ಆಭರಣವನ್ನು ತೊಟ್ಕೋ ಅಂತ ಹೇಳ್ತಾನೆ. ತೊಟ್ಕೊಂಡು ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ತನ್ನ ನಮಸ್ಕಾರ ಮಾಡೋದು ತಾನೇ ಮಾಡಿಸ್ಕೊತಾನೆ. ಯಾಕಂದ್ರೆ ಆ ಮಗನಿಗೆ ತಾನಾಗೇ ನಮಸ್ಕಾರ ಮಾಡಬೇಕು ಅಂತೂ ಜ್ಞಾನ ಇಲ್ಲ ಅವನಿಗೆ. ಹಬ್ಬ ಹರಿದಿನಗಳು ಬಂದು ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಅವ್ರ ಆಶೀರ್ವಾದ ಕೋರಬೇಕು, ದೀರ್ಘಾಯುಷ್ಯವನ್ನು ಜ್ಞಾನಭಕ್ತಿ ಇತ್ಯಾದಿಗಳನ್ನು ಕೋರಬೇಕು ಅಂತ ಅವನಿಗೆ ಅರಿವೇ ಇಲ್ಲ. ಆದರೆ ಆ ಸಣ್ಣವನಾದಂತಹ ಮಗನಿಗೆ ಅದನ್ನೆಲ್ಲ ಈ ಅಪ್ಪನೇ ಹೇಳ್ಕೊಡ್ಬೇಕು, ಅವ್ನು ನಮಸ್ಕಾರ ಮಾಡಬೇಕು ಅಂತ ಹೇಳಬೇಕು. ಇಲ್ಲದೇ ಇದ್ರೆ ಹೋಗಿ ನಿಮ್ಮ ಅಮ್ಮನಿಗೆ ನಮಸ್ಕಾರ ಮಾಡು ಅಂತ ಹೇಳಬೇಕು. ಈ ಹುಡುಗ ಹೋಗಿ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಆಗ ತಾಯಿ ಹೋಗಿ ನಿಮ್ಮ ಅಪ್ಪನಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಅಥವಾ ಅಜ್ಜಂದಿರಿಗೆ ನಮಸ್ಕಾರ ಮಾಡುವಂತ ಇವನೇ ಹೇಳಿಕೊಡ್ಬೇಕಾಗ್ತದೆ. ಹೀಗೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದನ್ನು ತಂದೆ ಆದವನು ಮಗನಿಗೆ ತಾನು ಹೇಳಿ ಮಾಡಿಸ್ಕೊಳ್ಬೇಕಾಗ್ತದೆ. ಆ ಒಂದನೇ ಕೈಗೊಂಡು ಹರಸುತ್ತ ಹರ್ಷ ಪಡುವಂತೆ ಆ ಮಗನಿಗೆ ಪ್ರತಿಯಾಗಿ ತಾನು ಆಶೀರ್ವಾದ ಮಾಡ್ತಾನೆ ಮತ್ತು ತಾನು ಸಂತೋಷ ಪಡ್ತಾನೆ. ಆ ಮಗನ ಯಾವುದೋ ಒಂದು ಜನ್ಮದಿನ ಇತ್ಯಾದಿಗಳು ಬಂತು ಅಂತ. ಅದರಂತೆ ವನರುಹೇ ಕ್ಷಣ ಈ ಕಮಲಾಕ್ಷನಾದಂಥ ಭಗವಂತ ಪೂಜಕನೆನಿಸಿ ಅವನೇ ಪೂಜ್ಯ ಅಂದ್ಕೊಂಡಿದ್ದಾನೆ, ಅವನೇ ಪೂಜಕ ಅಂತಲೂ ಅಂದ್ಕೊಂಡಿದ್ದಾನೆ. ನಿನ್ನೆ ದಿವಸ ಅದನ್ನು ಹೇಳಿದೆ, ನಮಗೆ ಪೂಜೆ ಮಾಡಲಿಕ್ಕೂ ಶಕ್ತಿ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ, ಹೇಗೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಪೂಜೆ ಮಾಡುವವನು ಅವನೇ, ಪೂಜೆಯನ್ನು ಸ್ವೀಕಾರ ಮಾಡಬೇಕಾದವನು ಅವನೇ. ಅದನ್ನು ನಿನ್ನೆ ದಿವಸ ಹೇಳಿದೆ. ಅದರಂತೆ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ, ಪೂಜಾ ಸಾಧನ ಪದಾರ್ಥಗಳು, ಹೂವು, ಅದಕ್ಕೆ ಬೇಕಾದಂಥ ಪಂಚಾಮೃತ ಸಾಮಗ್ರಿಗಳು, ಮತ್ತು ಭಕ್ಷ್ಯ ಭೋಜ್ಯಗಳು, ದೀಪಗಳು, ಇವೆಲ್ಲವೂ ಕೂಡ ತನಗೆ ತಾನಾಗಿ ಅವನಿಗೋಸ್ಕರ ಪೂಜೆ. ಮತ್ತು ಆ ಎಲ್ಲ ಪದಾರ್ಥಗಳಲ್ಲೂ ಅವನ ರೂಪಗಳಿವೆ. ಇದ್ದು ಫಲಗಳ ನೀವು ಭಜಕರಿಗೆ, ಪೂಜೆ ತಾನೇ ಮಾಡಿಸ್ಕೊಳ್ಳೋದು, ತಾನೇ ಮಾಡೋದು, ಮಾಡಿ ಫಲ ಮಾತ್ರ ನಿಮಗೆ, ನನಗೆ ಫಲ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಇಂಥ ಒಂದು ಉದಾಹರಣೆಯನ್ನು ಅಲ್ಲಿ ನಾವು ನೋಡ್ಬೋದು. ಪೂಜ್ಯ ಪೂಜಕ ಭೇದೋತ್ರ ನೈವ ಕಶ್ಚಿದ ಅಪೇಕ್ಷಿತೆ ಅಂತ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ಮಾತಿದೆ. ಪೂಜ್ಯ ಪೂಜಕ ರೂಪೇಣ ಭೋಕ್ತೃ ಭೋಜ್ಯಾತ್ಮನ ತಥಾ ರಮತೆ ಹರಿರೇದೈಕ ಕ್ರೀಡೆಯ ಪರಮೇಶ್ವರ ಅಂತ ಯೋಗ ದೀಪಿಕ ನಾರಾಯಣ ಪಂಡಿತಾಚಾರ್ಯ ಗ್ರಂಥರು ಅಂತ ನೆನಪು. ಅದರಲ್ಲೂ ಪೂಜ್ಯ ಪೂಜಕ ಅನಿಸ್ಕೊಂಡು, ಭೋಕ್ತೃ ಭೋಜಕ ಅಂತ ಅನ್ಸ್ಕೊಂಡು, ಊಟ ಮಾಡಿಸುವವನವನೇ, ಉಣ್ಣುವವನವನೇ, ಇಂಥ ಎಲ್ಲ ರೂಪಗಳಿಂದ ಒಬ್ಬನೇ ಆದಂತಹ ಪರಮಾತ್ಮ ಸಂತೋಷ ಪಡ್ತಾನೆ ಅಂತ ಅದರ ಅಭಿಪ್ರಾಯ. ಈ ತಂದೆಯಾದವನು ಮಗನಿಗೆ ಆಭರಣ ಕೊಟ್ಟು, ರೇಷ್ಮೆ ವಸ್ತ್ರ ಕೊಟ್ಟು, ಉಟ್ಕೋ ಅಂತ ಹೇಳಿ, ಅವನ ಮೂಲಕ ನಮಸ್ಕಾರ ಮಾಡು ಅಂತ ಹೇಳಿ ಮಾಡಿಸ್ಕೊಳ್ಳೋದೇನಿದೆಯಲ್ಲ, ಇದು ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಉದಾಹರಣೆ ಇದೆ. ಮಧ್ವಾಚಾರ್ಯ ಕೊಟ್ಟಿರುವಂತಹ ಒಂದು ದೃಷ್ಟಾಂತ, ಪ್ರವೃತ್ತ ಅಂತ ಒಂದು ಗ್ರಂಥ, ಅದರಲ್ಲಿ ಹೇಳಿದ್ದು ಮಾತದು. ಸ್ವಬಂಧನಂ ಯಥಾ ತತ್ರ ಕಾರಿತಂ ಶಿಶುಕರ್ತಕಂ ಏವಂ ಪೂಜಾ ವಿಷ್ಣುಧೀನ ಭವೇ ಜೀವಕತೆ ಯತಿ. ಜೀವನಾದವನು ಭಗವಂತನಿಗೆ ಏನಾದರೂ ಪೂಜೆ ಮಾಡಿದ್ರು ಪೂಜೆ ಇವನಿಗೆ ತಾನಾಗೆ ಮಾಡಬೇಕು ಅಂತ ಇವನಿಗೆ ಗೊತ್ತೇ ಆಗೋದಿಲ್ಲ. ಭಗವಂತ ಹೇಳಿ ಮಾಡಿಸ್ಕೋತಾನೆ, ಅದನ್ನು ಪ್ರೇರಣೆ ಮಾಡಿ ಮಾಡಿಸ್ಕೋತಾನೆ. ತಂದೆಯಾದವನು ಮಗನ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಂಡಂತೆ. ಇದನ್ನೆಲ್ಲ ಪೂಜೆ ಮಾಡುವಾಗ ಅನುಸಂಧಾನ ಮಾಡ್ಕೊಳ್ಳೋದು ಮನುಷ್ಯ. ಮುಂದಿನ ಶ್ಲೋಕ ಹೀಗೆ ಮತ್ತಷ್ಟು ಅದ್ಭುತವಾಗಿದೆ, ದಾಸರ ಕಲ್ಪನಾ ವಿಲಾಸ ಅದು. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ
ಇಂದಿರಾಧವ ತನ್ನ ಇಚ್ಛೆಯ ಲಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ. ತಂದೆ ಆ ಮಗನ ಮದುವೆ ಮಾಡ್ತಾನಂತೆ. ಹೇಗೆ ಮದುವೆ ಮಾಡ್ತಾನಂದ್ರೆ ಆ ಮಗನಿಗೆ ಜ್ಞಾನವೇ ಇಲ್ಲ. ಅದಕ್ಕೆ ಹೇಗೆ ಮದುವೆ ಮಾಡ್ಕೋಬೇಕು, ಮದುವೆ ಆದ ಮುಂದೆ ಏನು ಮಾಡಬೇಕು, ಗೃಹಸ್ಥಾಶ್ರಮವನ್ನ ಧರ್ಮಕ್ಕನುಸಾರ ಹೇಗೆ ನಡೆಸಬೇಕು ಅಂತ ಅದಕ್ಕೆ ಏನೂ ಜ್ಞಾನ ಇಲ್ಲ. ಆದರೆ ಗೃಹಸ್ಥಾಶ್ರಮ ಯಾಕೆ ನಡೆಸಬೇಕು, ಅದ್ರ ಮಹತ್ವ ಏನು ಅಂತಂದ್ರೆ ತಂದೆಗೆ ಗೊತ್ತಿದೆ. ಅದಕ್ಕಾಗಿ ಆ ಅಬೋಧನಾದಂಥ ಬಾಲಕ, ಅದಕ್ಕೇನ 21 ಆದ್ರೇನು, 18 ಆದ್ರೇನು, ಹುಡುಗಿಗೆ 18 ಆದ್ರೇನು, ಹುಡುಗನಿಗೆ 18, 21 ಆದ್ರೇನು, 21ಕ್ಕೆ ಏನು ದೊಡ್ಡ ಜ್ಞಾನ ಬಂದಿರ್ತದೆ ಅಂತ ನಮಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಆ ಮಗನಿಗೆ ಮದುವೆ ಮಾಡ್ತಾನೆ ತಂದೆ. ಹೇಗೆ ಮದುವೆ ಮಾಡ್ತಾನೆ ಅಂದ್ರೆ ಬಹು ಸಂಭ್ರಮದಿ, ಅಪ್ಪನಿಗೆ ದೊಡ್ಡ ಸಂಭ್ರಮ ಮಗನಿಗೆ ಮದುವೆ ಮಾಡೋದು. ತನ್ನೆಯ ಬಂಧು ಬಳಗವ ನೆರಹಿ, ಬಂಧು ಬಾಂಧವನಲ್ಲಿ ಇವನೇ ಕರೀತಾನೆ, ಅಪ್ಪನೇ ನನ್ನ ಮಗನಿಗೆ ಮದುವೆ ಮಾಡೋದೇನೆ ಬನ್ರಿ ಅಂತೇಳಿ. ಅದು ಕಾಲಕ್ರಮೇಣ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ನಾನು ಮದುವೆ ಮಾಡ್ಕೊಂಡಿದ್ದೇನೆ, ನೀವೆಲ್ಲರೂ ಬಂದ್ರಿ ಅಂತ ಮಕ್ಕಳು ತಮ್ಮ ಹೆಸರಲ್ಲೂ ಒಂದು ಇನ್ವಿಟೇಷನ್ ಮಾಡಿಸ್ಕೊಳ್ಳೋದು ಇತ್ತೀಚಿನ ಕಾಲದಲ್ಲಿ ಬಂದಿದೆ. ಅಂದರೆ ಕರಿಬೇಕಾದ್ದು ಅಪ್ಪನ ಕೆಲಸ. ಅದು ಬಂಧು ಬಳಗದ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ, ಆ ಮಗುವಿಗೆ ತಾನು ಮದುವೆ ಮಾಡ್ತಾನೆ, ತನ್ನ ಮಗನಿಗೆ ಅಥವಾ ಮಗಳಿಗೆ ಅಂತಾದರೂ ಇಟ್ಕೊಳ್ಬಹುದು. ಅದು ಪುರುಷವಾಚಕ ಶಬ್ದ ಏನಿದೆ ಸ್ತ್ರೀಗೂ ಅನ್ವಯಿಸುವಂಥ ಶಬ್ದ. ಅದು ತಾ ಮಾಡಿ ಮನೆಯೊಳಗಿಡುವ ತೆರನಂತೆ. ಆಯ್ತಪ್ಪ, ನಿನಗೊಂದು ಮದುವೆ ಮಾಡಿಕೊಟ್ಟಿದ್ದೇನೆ, ನಿನಗೊಂದು ಮನೆಯೂ ಮಾಡಿಕೊಟ್ಟಿದ್ದೇನೆ, ಒಂದು ಆಸ್ತಿಯ ಭಾಗ ಮಾಡಿಕೊಟ್ಟಿದ್ದೇನೆ, ಇಲ್ಲಿ ನೀನು ನಿನ್ನ ಆಸ್ತಿಯನ್ನು ಅನುಭವಿಸ್ತಾ ನನ್ನ ಮಾರ್ಗದರ್ಶನದಲ್ಲಿ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಜೀವನ ನಡೆಸು, ನಿನ್ನ ಗೃಹಸ್ಥಾಶ್ರಮ ಸುಖಮಯವಾಗಿರಲಿ ಅಂತ ಅವನಿಗೊಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ಅದರಂತೆ ಭಗವಂತ ಏನು ಮಾಡ್ತಾನಂದ್ರೆ ಈ ಜೀವರಿಗೊಂದು ಮದುವೆ ಮಾಡಿಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡ್ಬಿಟ್ರೆ ನಾವು ಈ ಸಂಸಾರದಲ್ಲಿ ಬಂದು ಬಿದ್ದಿದ್ದೇವಲ್ಲ ಅಂತ ನಾವು ಒದ್ದಾಡಬೇಕಾದ ಪ್ರಸಂಗವೂ ಇಲ್ಲ, ದುಃಖ ಅನುಭವಿಸಬೇಕಾದ ಪ್ರಸಂಗನೂ ಇಲ್ಲ. ಮತ್ತು ಪ್ರತಿಯೊಬ್ಬ ಮನುಷ್ಯನು ಮದುವೆ ಮಾಡ್ಕೊಳ್ಳುವಾಗಲೂ ಕೂಡ ಇಲ್ಲಿನ ತತ್ವವನ್ನು ತಿಳ್ಕೊಳ್ಬೇಕು. ಇದನ್ನು ಓದಿ ಬಹಳ ನನಗೆ ಅದ್ಭುತ ಅನಿಸ್ತು. ಅದೇನಂದ್ರೆ ಇಂದಿರಾಧವ ಅಂದರೆ ಮಾಧವ, ಧವ ಅಂದ್ರೆ ಗಂಡ. ಆ ಇಂದ್ರಿಯಗೆ ಗಂಡನಾದಂತಹ ಭಗವಂತ ತನ್ನ ಇಚ್ಛೆಯಲ್ಲಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ, ಈ ಚೇತನ ಇದ್ದಾನಲ್ಲ, ಪ್ರತಿ ಕಲ್ಪದ ಆರಂಭದಲ್ಲಿ ಮುಷ್ಟಿ ಸೃಷ್ಟಿವಾದ ಅಂತಿದೆ. ಒಂದು ಸೃಷ್ಟಿ ಪ್ರಾರಂಭ ಆಗುವಾಗ ಒಂದು ಮುಷ್ಟಿ ತನ್ನ ಹೊಟ್ಟೆ ಒಳಗಿರುವಂಥ ಜೀವನ ಹೊರಗೆ ತೆಗೆದು ಸೃಷ್ಟಿಗೆ ಬಿಡ್ತಾನೆ. ಅಲ್ಲಿ ತನಕ ಹಿಂದೆ ಅವ್ರ ಸೃಷ್ಟಿಯಲ್ಲಿ ಇರೋದಿಲ್ಲ ಅಂತವ್ರು ತಂದು ಅವರನ್ನು ಬಿಟ್ಟಾಗ ಅವ್ರಿಗೆ ಏನಿರ್ತದೆ, ಸ್ವರೂಪ ದೇಹ ಇರ್ತದೆ, ಅದ್ರ ಮೇಲೆ ಲಿಂಗ ದೇಹ ಇರ್ತದೆ. ಆದರೆ ಅನಿರುದ್ಧ ದೇಹ ಇರೋದಿಲ್ಲ, ಮತ್ತೆ ಸ್ಥೂಲ ದೇಹವೂ ಇರೋದಿಲ್ಲ. ಇದ್ದದ್ದು ಎರಡೇ ದೇಹ. ಅವನಿಗೆ ಅನಿರುದ್ಧ ದೇಹವನ್ನು ಕೊಡ್ತಾನೆ. ಸದೇಹ ಕಾಂಚಕಾರ ಅಂತ ತಾತ್ಪರ್ಯ ಬಂದಿತ್ತು. ಅನಿರುದ್ಧ ದೇಹ ಮೂರನೇ ದೇಹ ಅದನ್ನು ಕೊಡ್ತಾನೆ. ಆಮೇಲೆ ಅದಕ್ಕೊಂದು ಲಿಂಗ ದೇಹ, ಒಂದು ಸ್ಥೂಲ ದೇಹವನ್ನು ಕೊಡ್ತಾನೆ. ಕೊಟ್ಟು ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ, ಗುಣಗಳು ಅಂದ್ರೆ ಆ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರವನ್ನು ಕೊಡೋದು ಅಂದ್ರೆ ಏನು, ಅವೆಲ್ಲ ತಯಾರಾದದ್ದು ಎಲ್ಲಿಂದ? ಸತ್ವರದ ಸ್ತಮೋ ಗುಣರೂಪವಾದಂತಹ ಪ್ರಕೃತಿಯಿಂದಲೇ ತಯಾರಾಗುತ್ತೆ ಅದೆಲ್ಲ. ಹಾಗೆ ನೋಡಿದ್ರೆ ಆ ಪ್ರಕೃತಿಯ ಅಂಶ ಲಿಂಗದೇಹದಲ್ಲೂ ಇದೆ. ಆದರೆ ಲಿಂಗದೇಹ ಅನಾದಿ ಕಾಲದಿಂದ ಬಂದದ್ದು, ಅದು ಹೊಸ ಮದುವೆ ಅಲ್ಲ. ಅದು ಹೊಸ ಮದುವೆ ಅಂದ್ರೆ ಈ ಅನಿರುದ್ಧ ದೇಹ ಮತ್ತೆ ಸ್ಥೂಲ ದೇಹ. ಗುಣಗಳ ಸತ್ವರದ ಸ್ತಮೋ ಗುಣಗಳನ್ನು ಚೇತನಕ್ಕೆ ಸಂಬಂಧ ಗೈಸಿ, ಈ ಚೇತನ ಏನಿದ್ದಾನಲ್ಲ ಜೀವ, ಅವನಿಗೆ ಅದರ ಸಂಬಂಧವನ್ನ ಹೊಸದಾಗಿ ಸೃಷ್ಟಿ ಮಾಡ್ತಾನೆ. ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ, ಸಂಸಾರದಲ್ಲಿ ಅವರನ್ನು ನೂಗ್ತಾನೆ. ಆ ಸಂಸಾರ ಅಂತದ್ದು ಅಂದ್ರೆ ಸುಖಾತ್ಮಕವಾದದ್ದು. ಅದು ಒಂದಷ್ಟು ದುಃಖವೂ ಇದೆ, ಒಂದಷ್ಟು ಸುಖನೂ ಇದೆ. ಅವರವ್ರ ಯೋಗ್ಯತೆಗನುಸಾರವಾಗಿ ಶ್ರೇಷ್ಠರಾದವರಿಗೆ ಸುಖ ಹೆಚ್ಚಿರ್ತದೆ, ಕನಿಷ್ಠರಾದವರಿಗೆ ದುಃಖ ಹೆಚ್ಚಿರ್ತದೆ, ಮಿಶ್ರರಾದವರಿಗೆ ಸುಖ ಇದೆ, ಅಸುಖವೂ ಇದೆ. ಹೀಗೆ ಈ ಸಂಸಾರದಲ್ಲಿ ನಾವೇನು ಬಂದು ಬಿದ್ದಿದ್ದೇವಲ್ಲ, ಸಂಸಾರದಲ್ಲಿ ಬಂದು ಬಿದ್ದಿದ್ದೇವೆ. ಪರಮಾತ್ಮ ನಮ್ಮನ್ನು ಈ ಸಂಸಾರಕ್ಕೆ ನೂಕಿದ್ದಾನೆ. ನಮಗೆ ಯಾಕೆ ಈ ಸಂಸಾರಕ್ಕೆ ನೂಕಿದ್ದಾನೆ ಅಂತ ಒಂದು ಪ್ರಧಾನವಾದಂಥ ಪ್ರಶ್ನೆ. ಅದನ್ನ ನಾವು ಮೇಲಿನ ಮೇಲೆ ಹೀಗೆ ಎಲ್ಲರೂ ಗೋಳಾಡ್ತಿರ್ತಾರೆ. ಯಾಕೆ ನಾವು ಇಲ್ಲಿ ಬಂದು ಬಿಡ್ತೇವೆ, ನಮಗೆ ಇಷ್ಟೊಂದು ದುಃಖಕ್ಕೆ ನಮ್ಮ ಪರಮಾತ್ಮ ಯಾಕೆ ಈಡು ಮಾಡಿದ? ಇನ್ನೂ ಕೆಲವು ಪ್ರಶ್ನೆಗಳಿವೆ. ನಾವು ಚರ್ಚೆ ಮಾಡುವಾಗ, ಈ ಶಾಸ್ತ್ರದ ವಿಷಯಗಳನ್ನು ಚರ್ಚೆ ಮಾಡುವಾಗ ಅನೇಕ ವಿಷಯಗಳನ್ನು ಈ ಥರ ಪರಸ್ಪರ ಎದುರಿಸಿದ್ದೇವೆ. ಅದೇನಂದ್ರೆ ಪರಮಾತ್ಮ ಕರುಣಾಮಯಿ ಅಂದಮೇಲೆ ಅವನು ನಮ್ಮನ್ನು ಈ ಮುಷ್ಟಿ ಸೃಷ್ಟಿಯ ರೂಪದಲ್ಲಿ ಹೊರಗೆ ತಂದು ಹಾಕಬೇಕು. ಯಾಕೆ? ವಿಶೇಷವಾಗಿ ತಾಮಸರನ್ನು ಅವ್ರು ಹೊರಗೆ ತಂದು ಹಾಕಿಬಿಟ್ರೆ ಅವ್ರ ಮುಂದೆ ತಾಮಸರಾಗಿ ಬೆಳಿಬೇಕು, ಸಾತ್ವಿಕರಾಗಿ ಬೆಳಿಬೇಕು, ರಾಜಸರಾಗಿ ಬೆಳಿಬೇಕು. ಕರುಣಾಮಯ ಮೇಲೆ ಅಲ್ಲೇ ಮುಷ್ಟಿ ಒಳಗೆ ಇಟ್ಕೊಂಡ್ಬಿಡ್ಬೋದಲ್ಲ, ಹೊಟ್ಟೆ ಒಳಗೆ. ಹೊರಗೆ ತಂದು ಹಾಕ್ಬೇಕು ಯಾಕೆ? ಸಾತ್ವಿಕರನ್ನಾದ್ರೂ ಹೊರಗೆ ತಂದು ಹಾಕ್ಬೇಕು ಯಾಕೆ? ರಾಜಸರನ್ನ ಹೊರಗೆ ತಂದು ಹಾಕ್ಬೇಕು ಯಾಕೆ? ತಾಮಸರನ್ನ ಹೊರಗೆ ತಂದು ಹಾಕ್ಬೇಕು ಯಾಕೆ? ಹೊರಗೆ ಹಾಕಿದ್ರೆ ಮತ್ತೆ ಕಷ್ಟ ನಷ್ಟದ ಪರಂಪರೆ ಪ್ರಾರಂಭ.
ಹಾಕ್ಬೇಕಾಕೆ ಕರುಣಾಮಯಿ ಆದ್ಮೇಲೆ ಅಂತ ಪ್ರಶ್ನೆಗಳನ್ನು ಅನೇಕ ಬಾರಿ ಎದುರಿಸಿರ್ತೀವಿ. ಆದ್ರೆ ಹಾಕ್ತಾನೆ ಯಾಕೆಂದ್ರೆ ಅದು ಮದುವೆ ಇದ್ದಂತೆ. ನಿಮ್ಗೆ ಯಾಕೆ ಈ ಸಂಸಾರದಲ್ಲಿ ಮುಟ್ಟಿದ್ದಾನೆ ಅಂದ್ರೆ ನಿಮ್ಗೆ ಅವ್ನು ಮದುವೆ ಮಾಡಿದ್ದಾನೆ ಅಂತ ಯಾರು ಉತ್ತರ ಕೊಟ್ಬಿಟ್ರೆ, ಓ ಹಾಗಿದ್ರೆ ಅವ್ರ ಪರಮಾತ್ಮ ಹಾಕಿದ್ರೆ ಒಳ್ಳೇದಾಯ್ತು ಅಂತ ನಾವು ಅನ್ಕೋಬಹುದು, ಅನ್ಕೋಬೇಕು. ಹಾಗೆ ಅನ್ಕೊಂಡ್ರೆ ನಮಗೆ ದುಃಖ ಆಗೋದಿಲ್ಲ. ಯಾವ ಮಗನೂ ಕೂಡ ಯಾವ ಮಗಳು ಕೂಡ ನಮ್ಮಪ್ಪ ನಮ್ಗೆ ಯಾಕೆ ಮದುವೆ ಮಾಡಿದ, ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾಕೆ ಮದುವೆ ಮಾಡಿದ್ರು ಅಂತ ಯಾರೋ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಒಳ್ಳೆ ಕೆಲಸನ ಮಾಡಿದ್ರು ಅಂತ ಅಂತಿರ್ತಾರೆ. ಮೇಲ್ನೋಟಕ್ಕೆ ಇದು ಈಗ ಬೇಡ ಆಮೇಲೆ ಮಾಡ್ಕೊಂಡು ಇನ್ನೊಂದು ವರ್ಷ ಆಗಲಿ 2 ವರ್ಷ ಆಗಲಿ ಅಂತಿರ್ತಾರೆ. ಆದ್ರೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಇರ್ತದೆ. ಹಾಗಾಗಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಸಾಮಾನ್ಯವಾಗಿ ಯಾರು ಕೂಡ ಮಾಡುವ ಪ್ರಯತ್ನ, ತನಗೆ ಮಾಡುವ ಪ್ರಯತ್ನ, ಮದುವೆ ಮಾಡುವ ಪ್ರಯತ್ನವನ್ನು ಯಾರು ನಿರಾಕರಣೆ ಮಾಡೋದಿಲ್ಲ. ಅದರಂತೆ ನಮ್ಮನ್ನು ಯಾಕೆ ಸಂಸಾರದಲ್ಲಿ ಬಂದು ಹಾಕಿದ್ದಾನೆ ಅಂದ್ರೆ ಕಷ್ಟ ನಷ್ಟ ಇವೆಲ್ಲವನ್ನು ಅನುಭವಿಸಿ ವ್ಯಕ್ತಿತ್ವದ ಆವಿಷ್ಕರಣ ಮಾಡಿಕೋ. ಅದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರ್ತದೆ ಮಾತು. ಸಂಸ್ಕೃತಿ ಅಂತ ಅಲ್ಲಿದೆ. ಸಂಸ್ಕೃತಿ ಅಂತಿದ್ರೆ ಒಳ್ಳೇದು, ಇಲ್ಲಿ ಸಂಸ್ಕೃತಿ ಅಂತಿದ್ರು ತಪ್ಪಲ್ಲ, ಸಂಸ್ಕೃತಿ ಅಂತಿದ್ರು ತಪ್ಪಲ್ಲ. ಸಂಸ್ಕೃತಿ ಅಂದ್ರೆ ನೇರವಾಗಿ ಸಂಸಾರವೇ. ಸಂಸಾರ ಉಪಸರ್ಗಪೂರ್ವಕ ಸೃಗತವು ಧಾತು, ಅದಕ್ಕೆ ಘನ್ ಪ್ರತ್ಯಯ ಬಂದ್ರೆ ಸಂಸಾರ, ಸ್ತ್ರೀ ಪ್ರತ್ಯಯ ಬಂದ್ರೆ ಸಂಸ್ಕೃತಿ. ಅದು ಸಂಸಾರ ಪುಲ್ಲಿಂಗ ಶಬ್ದ, ಸಂಸ್ಕೃತಿ ಸ್ತ್ರೀಲಿಂಗ ಶಬ್ದ ಅಂತ ಇಲ್ಲಿ ಸಂಸ್ಕೃತಿ ಅಂತಿದೆ. ಕೆಲವು ಕಡೆ ಸಂಸ್ಕೃತಿ ಅಂತಲೂ ನಾನು ಓದಿದ್ದೇನೆ ಸಂಸ್ಕೃತಿನೇ, ಆದ್ರೆ ಕೆಲವು ಕಡೆ ಸಂಸ್ಕೃತಿ ಅಂತ ಓದಿರೋದೇನೋ ತಪ್ಪಿರಬಹುದು ಅಂತ ಸಂಸಾರ ತಂದು ಹಾಕ್ತಾನೆ. ಅದು ಯಾಕೆ ತಂದು ಹಾಕ್ತಾನಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾತು ಬಂದಿತ್ತು. ಭಗವಂತ ಮೂಲ ನಾರಾಯಣ ರೀತಿಯಾದ ಭಗವಂತ ತಾನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಆ ರೂಪಗಳನ್ನು ತಾಳಿ ತನ್ನ ಹೊಟ್ಟೆಯಲ್ಲಿರುವಂಥ ಜೀವರನ್ನು ನೋಡಿದ, ಉದರದಲ್ಲಿರುವಂಥ ಜೀವರನ್ನು ನೋಡಿ ಅವರ ಸ್ವಭಾವವು ವ್ಯಕ್ತ ಆಗೋದಕ್ಕಾಗಿ ಅವರನ್ನ ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ ಅಂತ ಬಂದಿತ್ತಲ್ಲಿ. ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಡೋದು ಅನ್ನೋದೇನಿದೆಯಲ್ಲ, ಅದು ಆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಡೋದು. ಅದು ಯಾತಕ್ಕಾಗಿ ಅಂದ್ರೆ ಸ್ವಭಾವವು ವ್ಯಕ್ತವಾಗೋದಕ್ಕಾಗಿ. ಆ ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕವೋ 10ನೇ ಶ್ಲೋಕವೋ ಏನೋ ಇರ್ತದೆ. ಆದ್ರೆ ಆ ಶ್ಲೋಕ ನನಗೀಗ ನೆನಪಿಲ್ಲ. ಆದ್ರೆ ಆ ಶ್ಲೋಕದ ಭಾವ, ಜೀವನ ಮೂಲ ಸ್ವಭಾವ ಏನಿದೆ ಅದು ವ್ಯಕ್ತ ಆಗಬೇಕು. ಅದು ವ್ಯಕ್ತ ಆಗಲಿಕ್ಕಾಗಿ ಅವನಿಗೆ ಈ ಸಂಸಾರದಲ್ಲಿ ಬಂದು ಬೀಳೋದು. ಮದುವೆಗೂ ಅದೇ ಉದ್ದೇಶ. ಮದುವೆ ಯಾತಕ್ಕಾಗಿ ಅಂತಂದ್ರೆ ಸುಖ ಪಡೋದಕ್ಕಾಗಿ ಅಲ್ಲ. ಮನುಷ್ಯನ ಮೂಲ ಸ್ವಭಾವ ಏನಿದೆ, ಪುರುಷ ಆಗಿದ್ರೆ ಪುರುಷನ ಸ್ವಭಾವ ವ್ಯಕ್ತ ಆಗಬೇಕು, ಸ್ತ್ರೀ ಆದರೆ ಸ್ತ್ರೀಯ ಸ್ವಭಾವ ವ್ಯಕ್ತ ಆಗಬೇಕು. ಆ ಮೂಲಕ ಮನುಷ್ಯ ಪೂರ್ಣನಾಗಬೇಕು. ಸಂಸಾರಕ್ಕೆ ಬಂದು ಬೀಳೋದ್ರ ಉದ್ದೇಶವು ಮನುಷ್ಯ ಪೂರ್ಣ ಆಗೋದೆ, ಮದುವೆಯ ಉದ್ದೇಶವೂ ಕೂಡ ಮನುಷ್ಯ ಪೂರ್ಣ ಆಗೋದೆ. ಆ ದೃಷ್ಟಿಯಲ್ಲಿ ಈ ಹೋಲಿಕೆ ಬಹಳ ಅದ್ಭುತ. ಈ ಹೋಲಿಕೆಗೆ ಅದೆಲ್ಲಿ ಉಪನಿಷತ್ ಭಾಷೆಗಳಲ್ಲೋ ಅಥವಾ ಸೂತ್ರ ಭಾಷೆಗಳಲ್ಲೋ ಮತ್ತೆಲ್ಲೋ ಇದಕ್ಕೆ ಹೊಂದಾಣಿಕೆ ಆಗುವಂಥ ಉದಾಹರಣೆ ಇದೆಯೋ ಅಂತ ನಾನು ನೋಡಿದೆ. ಸಾಮಾನ್ಯ ದಾಸರು ಉಪನಿಷತ್ನಲ್ಲಿ ಇದ್ದದನ್ನ ಸೂತ್ರ ಭಾಷೆಯಲ್ಲಿ ಇದ್ದದನ್ನು ಹೇಳ್ತಿರ್ತಾರೆ. ಎಲ್ಲಿ ಸಿಗ್ತದೆ ಅಂತ ನೋಡಿದ್ರೆ ಎಲ್ಲೂ ಸಿಗಲಿಲ್ಲ. ಆದರೆ ದಾಸರಿಂದ ಹೊಸ ಕಲ್ಪನೆ ಅಲ್ಲ, ಆದ್ರೂ ಕಲ್ಪನೆ ಅದ್ಭುತವಾದದ್ದೇ. ಯಾಕೆಂದ್ರೆ ಸಂಸಾರಕ್ಕೆ ಬಂದು ಬೀಳೋದು ಮನುಷ್ಯ ಈಸಬೇಕು, ಇದ್ದು ಜಯಿಸಬೇಕು. ಜಯಿಸೋದು ಅಂದ್ರೆ ಪೂರ್ಣವಾಗೋದು. ಪೂರ್ಣ ಆಗೋದಕ್ಕಾಗಿಯೇ ಅಪೂರ್ಣವಾಗಿರುವಂತಹ ಮನುಷ್ಯ ಮುಂದೆ ಪೂರ್ಣನಾಗಬೇಕು. ಅದಕ್ಕಾಗಿಯೇ ಸಂಸಾರಕ್ಕೆ ಬಂದು ಬೀಳೋದು. ಸಂಸಾರಕ್ಕೆ ಬಂದು ಬಿದ್ದು ಕೂಡ ನಾವು ಈಸದೇ ಇದ್ರೆ, ಜಯಿಸದೇ ಇದ್ರೆ, ಪರಿಪೂರ್ಣರಾಗದೇ ಇದ್ರೆ ಅದನ್ನು ಉಪಯೋಗವೇ ಇಲ್ಲ. ಬಂದು ಬಿದ್ದದ್ದಕ್ಕೂ ಉಪಯೋಗ ಇಲ್ಲ. ಸುಮ್ಮನೆ ಬಿದ್ದು ಒದ್ದಾಡಿದ್ದೇ ಬಂತು, ಗಾಳಿ ಬಿದ್ದು ಮೈಯನ್ನು ನುಗ್ಗಾಗಿದ್ದೇ ಬಂತು. ಅದರಂತೆ ಮನುಷ್ಯ ಸಂಸಾರದಲ್ಲಿ ಇದ್ದಾಗ ನಾವು ಹೇಗೆ ಇದನ್ನು ಈಸಿ ಪೂರ್ಣರಾಗಬೇಕು, ಹಾಗೆ ಮದುವೆ ಮಾಡ್ಕೊಂಡವರು ಕೂಡ ಪೂರ್ಣರಾಗೋದಕ್ಕಾಗಿ ಮದುವೆ ಮಾಡ್ಕೊಳ್ತೀವಿ ಅನ್ನೋ ಎಚ್ಚರ ಇರಬೇಕು. ದಾಸರು ಅದನ್ನೆಲ್ಲ ಸೂಕ್ಷ್ಮವಾಗಿ ಸೂಚ್ಯವಾಗಿ ಹೇಳಿದರು. ಹಾಗೆ ಇದನ್ನ ನಾನು ಅಂದ್ಕೊಂಡೆ, ಮದುವೆ ಮಾಡ್ಕೊಳ್ಳೋರಿಗೆಲ್ಲ ಇದನ್ನು ಸರಿ ಗಟ್ಟಿಯಾಗಿ ಹೇಳಬೇಕಲ್ಲ ಅಂತ ಜೋರಾಗಿ. ಲಕ್ಷ್ಮೀ ಶೋಭನ ಪದ ಹೇಳ್ತಾರೆ, ಸಾವಧಾನ ಅಂತ ಹೇಳ್ತಾರೆ. ಸಾವಧಾನ ಅಂತ ಹೇಳೋದು ಗಂಡು ಇಬ್ಬರಿಗೂ ಎಚ್ಚರಿಕೆ ಕೊಡೋದು, ಗಂಡು ಹೆಣ್ಣು ಇಬ್ಬರಿಗೂ ಎಚ್ಚರಿಕೆ. ಯಾಕೆ ಎಚ್ಚರಿಕೆ ಅಂತಂದ್ರೆ ಇದರಲ್ಲಿ ಅಲ್ಲಂತೂ ಸಾವಧಾನ ಅಂತ ಇದ್ದೇ ಇದೆ, ಅಲ್ಲಿ ಬಂದಿರ್ತದೆ. ಇದೊಂದು ಹರಿಕಥಾಮೃತ ಈ ಪದ ಒಂದು ಹೇಳಬೇಕು ಅಂತ, ಈ ಪದ ಹೇಳಬೇಕು. ಯಾಕೆಂತಂದ್ರೆ ಸಂಸಾರದಲ್ಲಿ ಬಿದ್ದವನು ಈಸಿ ಹೇಗೆ ಪೂರ್ಣನಾಗಿ ದಾಟಬೇಕು, ಅದರಂತೆ ಮದುವೆ ಮಾಡ್ಕೊಂಡವನು ಕೂಡ ಮೊದಲು ಅಪೂರ್ಣನಾಗಿರ್ತಾನೆ. ಪ್ರಜಯಾ ಹಿ ಮನುಷ್ಯ ಪೂರ್ಣ ಅಂತ. ಅದಕ್ಕಾಗಿ ಹೆಂಡತಿನವನು ಅರ್ಧಾಂಗಿ ಅಂತಾರೆ. ಆಮೇಲೆ ಗಂಡರನ್ನು ಅರ್ಧಾಂಗ ಅಂತನೂ ಅನ್ಬೋದು. ಅರ್ಧಾಂಗಿ ಅಂತ ಅನ್ನೋದು ಹೆಂಡತಿಯನ್ನು ಅರ್ಧಾಂಗಿ ಅಂತ ನಡ್ಕೊಂಡು ಬಂದಿರುವಂಥದ್ದು. ಅದಕ್ಕಾಗಿ ಮನುಷ್ಯ ಯಾಕೆ ಮದುವೆ ಆಗಬೇಕಂತಂದ್ರೆ ಪೂರ್ಣನಾಗೋದಕ್ಕಾಗಿ. ಸಂತತಿಯನ್ನು ಪಡ್ಕೊಂಡ್ಮೇಲೆ ಮನುಷ್ಯ ಪೂರ್ಣನಾಗ್ತಾನೆ. ಇದು ಸುಖಾತ್ಮಕ ಸಂಸ್ಕೃತಿ. ನಾವು ಬಂದು ಬಿದ್ದಿರುವಂಥ ಪರಮಾತ್ಮ ನಮ್ಮಲ್ಲಿ ಯಾವ ಸಂಸಾರಕ್ಕೆ ನುಗ್ಗಿದ್ದಾನಲ್ಲ, ಇದು ಸುಖಾತ್ಮಕವಾದದ್ದು. ಅದರಂತೆ ನಾವು ಮನುಷ್ಯ ಮದುವೆ ಆಗೋದೇನಿದೆ ಇದು ಕೂಡ ಸುಖಾತ್ಮಕವಾದದ್ದು. ಮದುವೆ ಆಗುವಾಗ ನನಗೆ ಇದ್ರಲ್ಲಿ ಪೂರ್ಣ ಸುಖನೇ ಸಿಕ್ಕಿತ್ತು, ಇಲ್ಲೇನು ಸುಖ ನನಗೆ ದುಃಖ ಆಗಲಿಕ್ಕಿಲ್ಲ ಅಂತ ಭ್ರಾಂತಿ ಬೇಡ. ಸುಖ ಅಸುಖ ಎರಡನ್ನೂ ಅನುಭವಿಸಿ ಮನುಷ್ಯ ಪಕ್ವ ಆಗಬೇಕಲ್ಲ.
ಅದರಂತೆ ಈ ಸಂಸಾರ ಮನುಷ್ಯ ಬಂದು ಬಿದ್ದಿದ್ದಾನೆ. ನಮ್ಮಪ್ಪ ಆ ಭಗವಂತ ಅವನು ಈ ಜೀವನನ್ನು ಸಂಸಾರಕ್ಕೆ ತಂದು ಹಾಕಿದ ಅಂತಂದ್ರೆ ಈಸಿ ಜಯಿಸಿ ಪೂರ್ಣನಾಗುವ ದೃಷ್ಟಿಯಿಂದ ಹಾಕಿದ ಅಂತ ಅದನ್ನು ತಿಳ್ಕೊಳ್ಳೋದು. ಹೀಗೆ ಇಂದಿರಾಧವ ತನ್ನ ಇಚ್ಛೆಯಲ್ಲಿದ್ದ ಮದುವೆ ಮಾಡ್ಕೊಳ್ಬೇಕು ಅಂತ ಇದಕ್ಕೆ ಎಚ್ಚರವೂ ಇಲ್ಲ ಈ ಜೀವಕ್ಕೆ. ಅವನೇನ್ ಮಾಡಿದ, ಮದುವೆ ಮಾಡಿಕೊಂಡು ಪೂರ್ಣನಾಗುವಂತ ತನ್ನ ಇಚ್ಛೆಯಿಂದ ಹಾಕಿದ. ಗುಣಗಳ ಚೇತನಕ್ಕೆ ಸಂಬಂಧ ಐತಿ. ಗುಣ ಅಂತ ಸತ್ವರಜಸ್ತಮ ಗುಣಗಳು ಗುಣ ಅಂತಿದೆಯಲ್ಲ, ಅದು ಗುಣ ಅನ್ನೋ ಶಬ್ದವೇ ಬಹಳ ಅದ್ಭುತವಾದ ಶಬ್ದ ಸಂಸ್ಕೃತದಲ್ಲಿ. ಯಾಕಂತಂದ್ರೆ ಅಂಥ ಶಬ್ದ ಗುಣ ಅಂದ್ರೆ ಕ್ವಾಲಿಟಿ ಅಂತ ಅನುವಾದ ಮಾಡಿರ್ತಾರೆ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಂತೂ ಗುಣ ಧರ್ಮ ಅಂತ ಸಂಸ್ಕೃತದಲ್ಲಿ ಹೇಗಿದೆಯೋ ಹಾಗೆ ತಂದು ಬಿಡ್ತಾರೆ. ಆದ್ರೆ ಗುಣ ಅನ್ನೋ ಶಬ್ದಕ್ಕೆ ಸತ್ವ ರಜಸ್ತಮ ಗುಣಗಳು ಕ್ವಾಲಿಟಿಗಳು ಧರ್ಮಗಳು ಅಂತ ಹೇಗೆ ಅರ್ಥ ಇದೆಯೋ, ಗುಣ ಅನ್ನೋ ಶಬ್ದಕ್ಕೆ ಹಗ್ಗ ಅಂತ ಕೂಡ ಅರ್ಥ ಇದೆ. ಆ ಸತ್ವ ರಜಸ್ತಮಗಳು ಮನುಷ್ಯನನ್ನು ಹಗ್ಗದಂತೆ ಕಟ್ಟಿವೆ ಅಂದ್ರೆ ಆ ಕೈಕಾಲು ಅಲಗಾಡಿಸ್ಲಿಕ್ಕಾಗದಂತೆ ಕಟ್ಟಿವೆ ಅಂತ ನಾವು ತಿಳ್ಕೊತೇವೆ. ಅದಷ್ಟೇ ಅಲ್ಲ, ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಬಾರ್ದಲ್ಲ, ಮುಳುಗಿ ಹಾಳಾಗಿ ಹೋಗಬಾರ್ದಲ್ಲ. ಅದಕ್ಕಾಗಿ ಅಲ್ಲಿ ಹೊರಗೆ ಕಟ್ಟಿರ್ತಾನಲ್ಲ, ಈಸು ಕಲಿಸೋನು ಹೇಗೆ ಕಲಿಸ್ತಿರ್ತಾನೆ ಅಪ್ಪನಾದವನು, ಆ ಹುಡುಗನಿಗೆ ಒಂದು ಹಗ್ಗ ಕಟ್ಟಿ ಬೆನ್ನಿ ಒಂದು ಹಗ್ಗ ಕಟ್ಟಿ ಈಸು ಹೋಗೋದು ಬಿಟ್ಟು ಬಿಡ್ತಾನೆ. ಬಿಟ್ಟು ಹಗ್ಗವನ್ನು ತಾನೇ ಅಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ತನಕ ಹೋಗು, ತಿರುಗಿ ಬಾ, ಮತ್ತೆ ಹೋಗು, ಮತ್ತೆ ಬಾ, ಇಷ್ಟು ಸಮಯ ಕೊಡ್ತೇನೆ, ಇಷ್ಟು ಸಮಯದಲ್ಲಿ ಇಷ್ಟು ಸುತ್ತ ಹಾಕ್ಬೇಕು ನೋಡು ಅಂತೆಲ್ಲ ಹೇಳ್ತಿರ್ತಾರೆ. ಈಸು ಕಲ್ತವ್ರಿಗೆ ಇವೆಲ್ಲ ಅನುಭವ ಇರ್ತದೆ. ಅದರಂತೆ ಭಗವಂತ ಈ ಚೇತನನಿಗೊಂದು ಜೀವ ಅವಧಿ ಕೊಟ್ಟಿದ್ದಾನೆ. ಹಗ್ಗ ತಾನು ಕೈ ಹಿಡ್ಕೊಂಡು ನಿಂತಿದ್ದಾನೆ. ಆ ಹಗ್ಗವೇ ಈ ಸತ್ವರಜಸ್ತಮ ಗುಣ. ಹೀಗೆ ಎರಡೆರಡು ಅರ್ಥ ಕೊಡುವಂಥ ಶಬ್ದ ಇನ್ಯಾವ ಭಾಷೆಯಲ್ಲೂ ಸಿಗಲಾರದು. ಅದಕ್ಕಾಗಿ ಗುಣ ಅಂಬೋದು ಹಗ್ಗವೂ ಹೌದು, ಸತ್ವರಜಸ್ತಮ ಗುಣ. ಕಟ್ಟಿದ್ದು ಕಟ್ಟದಂತೆ, ಕಟ್ಟಿಲ್ಲ ಅಂತ ತಿಳ್ಕೊಂಡ್ರೆ ಕಟ್ಟಿದೆ ಅಂತ ತಿಳ್ಕೊಂಡ್ರೆ ಕಟ್ಟಿಲ್ಲ. ಭಗವಂತನ ಅಧೀನದಲ್ಲಿದೆ ಅದು. ಈ ಪದ್ಯ ಏನಿದೆ ಇದಕ್ಕೆ ಹೀಗೆಲ್ಲ ಅರ್ಥಗಳನ್ನು ಕೂಡ ನಾವು ಗಮನಿಸಬೇಕು. ತಂದೆ ಇಷ್ಟೆಲ್ಲ ಮಾಡಿದ್ದನ್ನ ನೆನಪಿಟ್ಕೊಂಡು ಆ ಮನುಷ್ಯನಾದವನು, ಯಾವ ಮನುಷ್ಯನಿಗೆ ಅಪ್ಪ ಮದುವೆ ಮಾಡ್ತಾನಲ್ಲ ಅವನೇನ್ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ನನ್ನ ಮದುವೆ ಮಾಡಿದ್ರು, ನನಗೊಂದು ಪ್ರತ್ಯೇಕ ಮದುವೆ ಮನೆ ಮಾಡಿಕೊಟ್ರು, ಮನೆಯಲ್ಲಿರುವ ತರಣಂತೆ ನನಗೊಂದು ಉದ್ಯೋಗ ಕಟ್ಟುವಂತೆ ಮಾಡಿದ್ರು. ಇನ್ನು ನಾನು ಅವ್ರಿಗೆ ಕೃತಜ್ಞನಾಗಿ ಸಮಾಜಕ್ಕೂ ಕೂಡ ಸಮಾಜದ ದೊಡ್ಡ ಋಣ ಇದೆ ನನ್ನ ಮೇಲೆ. ಆ ಋಣವನ್ನೆಲ್ಲ ತೀರಿಸೋದಕ್ಕಾಗಿ ಧಾರ್ಮಿಕ ಜೀವನವನ್ನು ನಡೆಸಿದ್ರೆ ನನಗೆ ಮದುವೆ ಆಗಿ ಸಾರ್ಥಕ ಅಂತ ಆತ ತಿಳ್ಕೊತಾನೆ. ಅದರಂತೆ ಅಪ್ಪನಾದವನು ಈ ಜಗತ್ತಿಗೆ ಅಪ್ಪನಾದಂಥ ಭಗವಂತ ಇವನು ಸಂಸಾರಕ್ಕೆ ನೂಕಿದ್ದಾನಲ್ಲ, ಸುಖಾತ್ಮಕವಾದಂಥ ಸಂಸಾರಕ್ಕೆ ನೂಕಿದ್ದಾನಲ್ಲ, ಇವನನ್ನು ನಾವು ಆ ಭಗವಂತ ನಮಗೆ ಮಾಡಿರುವಂಥ ಕರುಣೆ ಸಂಸಾರಕ್ಕೆ ನೂಕಿದ್ದು ಇದು ಕರುಣೆ ಇಲ್ಲದೇ ಅಲ್ಲ. ಇದು ಮದುವೆ ಅಂತ ಉದಾಹರಣೆ ಕೊಟ್ಟಿದ್ದು ಕರುಣೆ ಅನ್ನೋದಕ್ಕಾಗಿ ಉದಾಹರಣೆ. ದಾಸರು ಕರುಣಾ ಸಂಧಿಯನ್ನು ಇನ್ನೂ ಮರ್ತಿಲ್ಲ. ಹರಿಕಥಾಮೃತ 32 ಸಂಧಿಗಳ ಉದ್ದಕ್ಕೂ ವ್ಯಾಪ್ತಿಯನ್ನು ಹೇಳುವಾಗ ಕರುಣೆಯನ್ನು ಹೇಳುವಾಗ ವ್ಯಾಪ್ತಿ ಅದನ್ನು ಮರ್ತಿಲ್ಲ. ಸಂಸಾರಕ್ಕೆ ಹಾಕಿದ್ದಾನೆ, ಇಷ್ಟೆಲ್ಲ ಕಷ್ಟ ನಷ್ಟ ಅನುಭವಿಸುವಂತ ಮಾಡಿದ್ದಾನೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಪಕ್ವ ಆಗಲಿ, ನೀವು ಪೂರ್ಣ ಆಗಲಿ ಅಂತ ಮಾಡಿದ್ದಾನೆ ಅಂದ್ರೆ ಅರ್ಥ. ಹಾಗೆ ಆ ಕೃತಜ್ಞತೆಯಿಂದ ಅವನನ್ನು ನೆನೆಸ್ಕೊಂಡು ಎಚ್ಚರದಿಂದ ಸಂಸಾರವನ್ನು ನಿರ್ವಹಿಸಿ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಂಡ್ರೆ ಆ ಮದುವೆ ಮಾಡಿದ್ದು ಸಾರ್ಥಕ, ನಮ್ಮ ಅಪ್ಪ ನನ್ನ ಸಂಸಾರಕ್ಕೆ ಮುಗಿದ್ದು ಕೂಡ ಸಾರ್ಥಕವೇ. ಅಲ್ಲಿ ಅದನ್ನು ಬಿಟ್ಟು ನಾವು ಆ ಸಂಸಾರದ ಸಾಗರದಲ್ಲಿ ಬಿದ್ದು ಕೇವಲ ಸುಖವನ್ನು ಅಪೇಕ್ಷಿಸಿ ಭ್ರಷ್ಟರಾಗಿರುತ್ತೆ, ಆ ತಂದೆ ತಾಯಿಗಳಿಗೆ ದ್ರೋಹ ಮಾಡಿದಂತೆ. ಹಾಗೆ ಮಾಡಬಾರದು. ಸಂಸಾರದಲ್ಲಿ ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾ ಮುಂದುವರೆದ್ರೆ ಅದು ಜಗತ್ತಿಗೆ ಅಪ್ಪನಾದಂಥ ಭಗವಂತನಿಗೆ ನಾವು ಕೃತಜ್ಞರಾಗಿದ್ದಂತೆ. ಈ ಶ್ಲೋಕ ಏನಿದೆ, ಈ 11ನೇ ಶ್ಲೋಕ, ಇದನ್ನ ಲಕ್ಷ್ಮೀ ಶೋಭನ ಪದ ಇದೆಯಲ್ಲ, ವಾದಿರಾಜರ ಲಕ್ಷ್ಮೀ ಶೋಭನ ಪದ, ಅದಕ್ಕೆ ಹೈವಲಿಂಗ ಪುರಾಣಿಕರು ಒಂದು ವಿಸ್ತಾರವಾದ ವ್ಯಾಖ್ಯಾನ ಬರೆದಿದ್ದಾರಲ್ಲ, ಅದನ್ನೆಲ್ಲ ನೀವೆಲ್ಲರೂ ಓದಿದ್ರೆ, ನಾನು ಓದಿದೆ. ಅಲ್ಲಿ ಈ ಶ್ಲೋಕವನ್ನ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಗೆ ಹೇಳ್ತಾರೆ ಅಂತ ಆ ವ್ಯಾಖ್ಯಾನದಲ್ಲಿ ಪುರಾಣಿಕರು ಉದಾಹರಣೆ ಮಾಡ್ತಾರೆ. ಸಂಸಾರದಲ್ಲಿ ನಮ್ಮನ್ನು ತಂದು ಭಗವಂತ ಹಾಕಿದ್ದು ಇದು ಮದುವೆ ಅಂತಂದ್ಮೇಲೆ ಇಲ್ಲಿ ಹೆಂಡತಿ ಯಾರು, ಬಂಧು ಬಾಂಧವರು ಯಾರು ಅಂತ ಗಮನಿಸ್ಬೇಕು. ಆ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಇದೆಯಲ್ಲ, ಇವೇ ಜೀವನಿಗೆ ಇಬ್ಬರು ಪತ್ನಿಯರಂತೆ. ಅದು ಒಂದು ಏಟಿಗೆ 2 ಹಕ್ಕಿಗಳು ಒಂದೊಂದೇ ಒಂದ್ಸರಿ ಮದುವೆ ಮಾಡಿಬಿಟ್ರೆ ಭಗವಂತ 2 ಮದುವೆ ಮಾಡಿಬಿಟ್ಟ ಈ ಜೀವನಿಗೆ. ಹಾಗಾಗಿ ಅನಿರುದ್ಧ ದೇಹ ಅನ್ನೋದು ಒಂದು ಪತ್ನಿ, ಸ್ಥೂಲ ದೇಹ ಅಂತನ್ನೋದು ಮತ್ತೊಂದು ಪತ್ನಿ. ಅದನ್ನ ಹೈವಲಿಂಗ ಪುರಾಣಿಕರು ಅಲ್ಲಿ ಹೇಳ್ತಾರೆ. ಅದಕ್ಕೆ ಮತ್ತೆ ಯಾವ ಶಾಸ್ತ್ರದ ಆಧಾರ ಇದೆಯಲ್ಲೋ ಗೊತ್ತಿಲ್ಲ, ಅಂತೂ ಬಂದು ಅಂಟಿಕೊಂಡಿರುವಂಥ ಇನ್ನು ಮೋಕ್ಷಕ್ಕೆ ಹೋಗೋ ತನಕ ಇನ್ನು ಬಿಡುವಂಗಿಲ್ಲ ಇವೆರಡು ಪತ್ನಿಯರನ್ನ. ಅವೆರಡೂ ದೇಹಗಳನ್ನ ತನ್ನ ಪತ್ನಿಯರಂತೆ ತಿಳ್ಕೊಳ್ಬೇಕು. ಬಂಧು ಬಾಂಧವರು ಯಾರು ಇಲ್ಲಿ ಬಂತಲ್ಲ, ಬಂಧು ಬಳಗವ ನೆರೆಹಿ ಅಂತ. ಅದಕ್ಕೆ ಅಪರಾಣಿಕರು ಅಲ್ಲಿ ಬರೀತಾರೆ ಆ ವ್ಯಾಖ್ಯಾನದಲ್ಲಿ. ಈ ನಮ್ಮ ಅನಾದಿ ಕಾಲವಾದಂಥ ಕರ್ಮ, ನಮ್ಮ ಸ್ವಭಾವ, ನಮ್ಮ ಋಣ ಇವೆಲ್ಲ ಇದೆಯಲ್ಲ, ಇವೇ ನಮ್ಮ ಬಂಧು ಬಾಂಧವರು. ಅವೆಲ್ಲ ಸುತ್ತಲೂ ನಿಂತು ನೋಡ್ತಾ ಇವೆ. ಆ ಋಣ, ಆ ಕರ್ಮ ಅದೆಲ್ಲ ನಮ್ಮನ್ನು ಸುತ್ತಲೂ ನಿಂತು ನೋಡ್ತಾ ಇವೆ.
ಅವ್ರ ನಡುವೆ ನಾವು ಈ ಅನಿರುದ್ಧ ದೇಹವನ್ನು ಮತ್ತು ಸ್ವರೂಪ ದೇಹವನ್ನು ಕಟ್ಕೋಬೇಕು. ಕಟ್ಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೇವೆ, ನಾನು ನನ್ನ ಹೆಂಡತಿ ಎಲ್ಲೋ ಅಂತ ದೂರದಲ್ಲಿ ಇದ್ದು ಬಿಡ್ತೇವೆ ಅನ್ನೋ ಹಂಗಿಲ್ಲಲ್ಲ. ಆ ಬಂಧು ಬಾಂಧವರಿಗೆ ತಕ್ಕಂತೆ ಅವರೆಲ್ಲರೂ ಮನಸ್ಸು ಮೆಚ್ಚುವಂತೆ ನಡ್ಕೋಬೇಕಲ್ಲ. ಅವಂತ ಕರ್ಮಗಳಿಗೆ ಅನುಸಾರವಾಗಿ, ಪ್ರಾರಂಭಕ್ಕೆ ಅನುಸಾರವಾಗಿ, ಕ್ಷಣಕ್ಕನುಸಾರವಾಗಿ ಮನುಷ್ಯ ಜೀವನ ನಡೆಸ್ತೀವಿ. ನಾನು ನಡೆಸೋದಿಲ್ಲ, ನನ್ನ ಇಚ್ಛೆ ಒಂದನ್ನು ನಡೆಸ್ತೀನಿ ಅಂತ ಅವನು ಬಾಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಾಯಿಂದ ಹೇಳಿದ್ರೆ ಕೃತಿಯಿಂದ ಅದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಲಕ್ಷ್ಮೀ ಶೋಭನ ಪದದಲ್ಲಿ ಈ ದಾಸರ ಪದವನ್ನು ಅಲ್ಲಿ ಪುರಾಣಿಕರು ಉದಾಹರಣೆ ಕೊಟ್ಟಿದ್ದಿದೆ. ಹೀಗೆ ಮದುವೆ ಮಾಡ್ಕೊಳ್ಳುವವನು ದಾಸರು ಈ ಶ್ಲೋಕವನ್ನು ನೆನಪು ಮಾಡ್ಕೊಳ್ಬೇಕು. ಸಂಸಾರದಲ್ಲಿ ಬಂದು ಬಿದ್ದು ಒದ್ದಾಡುವವರು, ಅವರು ಬ್ರಹ್ಮಚಾರಿಗಳಿರಲಿ, ಗೃಹಸ್ಥರಿರಲಿ, ವಾನಪ್ರಸ್ಥರಿರಲಿ, ಸನ್ಯಾಸಿಗಳಿರಲಿ, ಅವರೆಲ್ಲರೂ ಕೂಡ ನಮಗೆ ನಮ್ಮ ಶರೀರಕ್ಕೆ ಈ ಅನಿರುದ್ಧ ದೇಹ ಮತ್ತು ಲಿಂಗ ದೇಹ, ಈ ಸ್ವರೂಪ ದೇಹ, ಸ್ಥೂಲ ದೇಹ ಬಂದು ಅಂಟಿಕೊಂಡು ನಮ್ಮನ್ನೇನು ಸಂಸಾರದಲ್ಲಿ ನೂಕಿವೆ, ಇವು ನಮಗೆ ಮದುವೆ ಮಾಡಿದಂತೆ. ಹಾಗಾಗಿ ಇಲ್ಲಿ ಸನ್ಯಾಸಿಯೂ ಸಂಸಾರಿಯೇ, ವಾನಪ್ರಸ್ಥನೂ ಸಂಸಾರಿಯೇ, ಬ್ರಹ್ಮಚಾರಿಯೂ ಕೂಡ ಸಂಸಾರಿಯೇ ಈ ಅರ್ಥದಲ್ಲಿ. ಹಾಗೆ ಅದನ್ನು ತಿಳ್ಕೊಳ್ಬಹುದು. ಹೀಗೆ ಅದು 11ನೇ ಶ್ಲೋಕ. ದಾಸರು ಈ ಸಂಸಾರದಲ್ಲಿ ಮನುಷ್ಯನನ್ನ ಪರಮಾತ್ಮ ತಂದು ಹಾಕಿದ್ದೇನಿದೆ, ಇದು ಮದುವೆ ಮಾಡಿದಂತೆ ಅನ್ನುವಂಥ ಪದ್ಯ ಏನಿದೆ, ಅಲ್ಲಿಗೆ ಈ ವ್ಯಾಪ್ತಿ ಸಂಧಿಯ 11ನೇ ಶ್ಲೋಕ ಮತ್ತು ಹರಿಕಥಾಮೃತಸಾರದ ಒಟ್ಟಾರೆ ಶ್ಲೋಕಗಳ ಪೈಕಿ 55ನೇ ಶ್ಲೋಕ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.